ಟಿಆರ್ಪಿಗೋಸ್ಕರ ಮಾಡಿದಂಥ ಅಭಿಯಾನ ಅಲ್ಲ ಇದು. ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬಡವರ ಮಕ್ಕಳು ಕಲಿಬೇಕು, ಓದಬೇಕು, ಸರ್ಕಾರಿ ಶಾಲೆಗಳಿಗೆ ಸರಿಯಾದಂಥ ಒಂದು ವ್ಯವಸ್ಥೆ ಬರಬೇಕು ಅಂತ ಒಂದೆರಡು ದಿನ ತೋರಿಸಿದಂಥ ಸುದ್ದಿ ಅಲ್ಲ ಇದು. ಹತ್ತತ್ರ ಒಂದು 3-4 ತಿಂಗಳಿಂದಲೂ ಕೂಡ ನ್ಯೂಸ್ 18 ನಿರಂತರ ಅಭಿಯಾನವನ್ನು ಮಾಡ್ತಾ ಇದೆ. ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಬದಲಾಗಬೇಕಾಗಿದೆ, ಅವ್ಯವಸ್ಥೆಗಳ ಆಗರ ಆಗಿದೆ, ಅದಕ್ಕೊಂದು ಕಾಯಕಲ್ಪ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ 18 ಅಭಿಯಾನವನ್ನು ಮಾಡ್ತಾ ಇತ್ತು. ಅದಕ್ಕೆ ಫಲಶ್ರುತಿ ಸಿಕ್ಕಿದೆ. ಫೈನಲಿ ಸರ್ಕಾರ ಕಣ್ಬಿಟ್ಟು ನೋಡಿದೆ. ಶಿಥಿಲ ಶಾಲೆಗಳ ಬಗ್ಗೆ ನ್ಯೂಸ್ 18 ನಿರಂತರ ಅಭಿಯಾನವನ್ನು ಮಾಡ್ತಾ ಇತ್ತು. ನ್ಯೂಸ್ 18 ಶಾಲೆ ಅಭಿಯಾನಕ್ಕೆ ಸರ್ಕಾರ ಸ್ಪಂದಿಸಿದೆ. ಶಿಥಿಲ ಶಾಲೆಗಳ ಬಗ್ಗೆ ಅಭಿಯಾನ ಮಾಡ್ತಾ ಇದ್ದಿದ್ದಕ್ಕೆ ಫೈನಲಿ ಕುಂಭಕರ್ಣ ನಿದ್ದೆಯಲ್ಲಿದ್ದಂಥ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಕಣ್ಬಿಟ್ಟು ನೋಡ್ತಾ ಇದೆ. ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ 360 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಏನಕ್ಕೂ ಸಾಲೋದಿಲ್ಲ, ಆದರೂ ಅಟ್ಲೀಸ್ಟ್ 360 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಂಡರು. 360 ಕೋಟಿ ವೆಚ್ಚದಲ್ಲಿ 2200 ಕೊಠಡಿಗಳ ನಿರ್ಮಾಣವನ್ನು ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಾಗ್ತದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗಳ ಚಿತ್ರಣ ಅನಾವರಣ ಮಾಡಿತ್ತು ನ್ಯೂಸ್ 18. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ ಅನ್ನುವಂಥ ಹೆಸರಿನಲ್ಲಿ ಅಭಿಯಾನವನ್ನು ಮಾಡಿದ್ವಿ ನಿರಂತರವಾಗಿ. ನ್ಯೂಸ್ 18 ಅಭಿಯಾನದ ಫಲವಾಗಿ ಕೊಠಡಿಗಳ ನಿರ್ಮಾಣ ಆಗಲಿಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇದೆ. ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ 2200 ಶಾಲಾ ಕೊಠಡಿಗಳನ್ನು 360 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಲೋಕೋಪಯೋಗಿ ಇಲಾಖೆಗೆ ವಹಿಸಿಕೊಡಲು ಅನುಮೋದನೆ ನೀಡಿದೆ. ಅದರಲ್ಲಿ ಲೋಕೋಪಯೋಗಿ ಇಲಾಖೆಯೊಳಗೆ PRAMC ಅಂತ ಇದೆ. ಅಂದರೆ 2025-26ನೇ ಆರ್ಥಿಕ ವರ್ಷದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ಶಾಲಾ ತರಗತಿ ಕೊಠಡಿಗಳ ನಿರ್ಮಾಣ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆ ವಹಿಸಿ ವಲಯ ಮಟ್ಟದಲ್ಲಿ ಟೆಂಡರ್ ಕರೆಯಲು ಅವಕಾಶ ನೀಡುವುದು ಮತ್ತು ಮೈಸೂರು ಮತ್ತು ಬೆಂಗಳೂರು ವಿಭಾಗಗಳಲ್ಲಿ ಶಾಲಾ ತರಗತಿ ಕೊಠಡಿಗಳ ನಿರ್ಮಾಣ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆಯ ಯೋಜನಾ ರಸ್ತೆ ಆಸ್ತಿ ನಿರ್ವಹಣಾ ಕೇಂದ್ರ PRAMC ಅವರಿಗೆ ವಹಿಸಿ ಕೇಂದ್ರೀಕೃತ ಟೆಂಡರ್ ಕರೆಯಲು ಅವಕಾಶ ನೀಡೋದಕ್ಕೆ ಇವತ್ತು ಕ್ಯಾಬಿನೆಟ್ ನಿರ್ಣಯ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಉಪನಿರ್ದೇಶಕರು ಕಾಮಗಾರಿಗಳ ಮೇಲ್ವಿಚಾರಣೆ ನಡೆಸುತ್ತಾರೆ. ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಬ್ಬಕ್ಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನ್ಯೂಸ್ 18 ನಿರಂತರ ಅಭಿಯಾನದ ಇಂಪ್ಯಾಕ್ಟ್ ಫೈನಲಿ ಸರ್ಕಾರ ಕಣ್ಬಿಟ್ಟು ನೋಡಿರುವಂಥದ್ದು. ಸರ್ಕಾರಿ ಶಾಲೆಗಳನ್ನ ಅಟ್ಲೀಸ್ಟ್ ಹೊಸ ಕೊಠಡಿಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಯಾವಾಗ ರಿಲೀಸ್ ಆಗುತ್ತೆ ಈ ಹಣ, ಯಾವ್ಯಾವ ಭಾಗಕ್ಕೆ ಹಣವನ್ನು ಕೊಡಲಾಗ್ತಾ ಇದೆ? ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ಸರ್ಕಾರಿ ಶಾಲೆ ಉಳಿಸಿ ವಿದ್ಯಾರ್ಥಿ ಜೀವಕ್ಕಿಲ್ವಾ ಗ್ಯಾರಂಟಿ ಎನ್ನುವಂಥ ಒಂದು ಧ್ಯೇಯವಾಕ್ಯದಡಿ ನಮ್ಮ ನ್ಯೂಸ್ 18 ರಾಜ್ಯದ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ, ದುಸ್ಥಿತಿ ಬಗ್ಗೆ ಸುದೀರ್ಘವಾಗಿ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಿತ್ತು. ಈ ಒಂದು ನ್ಯೂಸ್ 18 ವರದಿಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನ್ಯೂಸ್ 18 ವರದಿ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ರಾಜ್ಯದ 2200 ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಾಲೆಗಳ ಕೊಠಡಿಗಳ ನಿರ್ವಹಣೆ ಮತ್ತು ದುರಸ್ತಿಗೋಸ್ಕರವಾಗಿ ಸುಮಾರು 360 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ, ಮತ್ತೊಂದು ಕಡೆಯಾಗಿ ಲೋಕೋಪಯೋಗಿ ಇಲಾಖೆಯಿಂದ ಈ ಒಂದು ದುರಸ್ತಿ ಕಾರ್ಯವನ್ನು ಕೈಗೊಳ್ಳೋದಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸುವಂಥ ಕಾನೂನು ಸಚಿವ HK ಪಾಟೀಲ್ ಅವರು ಈ ಒಂದು ವಿಷಯವನ್ನು ತಿಳಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ಸುಮಾರು 2-3 ತಿಂಗಳಿಂದಲೂ ಕೂಡ ನಮ್ಮ ನ್ಯೂಸ್ 18 ಸುದೀರ್ಘವಾಗಿ ಅಲ್ಲಿರ್ತಕ್ಕಂಥ ಶೌಚಾಲಯ ಸಮಸ್ಯೆ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಕಟ್ಟಡಗಳ ದುಸ್ಥಿತಿ ಆಗಿರ್ಬೋದು, ಮೇಲ್ಛಾವಣಿ ಕುಸಿದು ಬಿದ್ದಿರೋದಾಗಿರ್ಬೋದು, ಆಟದ ಮೈದಾನಗಳಾಗಿರ್ಬೋದು, ಶಾಲಾ ಕಾಂಪೌಂಡ್ ವ್ಯವಸ್ಥೆ, ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂಥ ನೋವಿನ ಬಗ್ಗೆ ಪೋಷಕರಿಂದ ಮಾಹಿತಿಯನ್ನು ಕಲೆ ಹಾಕಿತ್ತು. ವಿದ್ಯಾರ್ಥಿಗಳಿಂದಲೂ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿತ್ತು. ಮತ್ತೊಂದು ಕಡೆಗೆ ಸ್ಥಳೀಯ SDMC ಅಧ್ಯಕ್ಷಗಳು, ಶಾಲಾ ಶಿಕ್ಷಕರ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಮಟ್ಟದ ಕ್ಯಾಂಪೇನನ್ನು ನಮ್ಮ ನ್ಯೂಸ್ 18 ಮಾಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಮುಜುಗರಕ್ಕೊಳಗಾದಂಥ ರಾಜ್ಯ ಸರ್ಕಾರ ನಿನ್ನೆ ನಡೆದಂಥ
ಸಚಿವ ಸಂಪುಟ ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಏನು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಆ ಒಂದು ಪ್ರಸ್ತಾವನೆ ಸಂಬಂಧವಾಗಿ ಶಾಲಾ ಶಿಕ್ಷಣ ಇಲಾಖೆ ಸಚಿವರಾದಂಥ ಮಧು ಬಂಗಾರಪ್ಪ, ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವ ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಕೂಡ ಸುದೀರ್ಘ ಚರ್ಚೆಯನ್ನು ಮಾಡಿ ಈ ಸಂಬಂಧವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಗಳನ್ನು ಮಾಡ್ಬೋದು, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿ ಸುಮಾರು 360 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತೊಂದು ಕಡೆಗೆ PWD ಇಲಾಖೆಗೆ ಆ ಒಂದು ದುರಸ್ತಿ ಕಾರ್ಯವನ್ನು ವಹಿಸಿದ್ದೇ ಆಗಿದ್ದಲ್ಲಿ ಅಚ್ಚುಕಟ್ಟಾಗಿ ಶಾಲೆಗಳನ್ನು ಅಂದರೆ ಶಾಲೆಗಳ ನಿರ್ವಹಣೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ ಕಟ್ಟಡವನ್ನು ಕೂಡ ಅಚ್ಚುಕಟ್ಟಾಗಿ ಕಟ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಈ ಒಂದು ವಿಚಾರವಾಗಿ ನಿನ್ನೆ ಅನುಮೋದನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದೆ. ಈ 360 ಕೋಟಿ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅಷ್ಟಕ್ಕೆ ನಿಲ್ಲೋದಿಲ್ಲ ನಮ್ಮ ಅಭಿಯಾನ. ಇನ್ನು ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ರೀತಿಯಾದಂಥ ದುಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾನೆ ಹೋಗ್ತೀವಿ. ಅಟ್ಲೀಸ್ಟ್ ಆ ಟೈಮಲ್ಲಾದರೂ ಎಚ್ಚೆತ್ಕೊಂಡು ಅಲ್ಲಿನ ಜನಪ್ರತಿನಿಧಿಗಳು, BOನೋ DDPಯೋ ಯಾರಾದರೂ ಹೋಗಿ ಸ್ಪಂದಿಸ್ಲಿ, ಬಂದು ಪರಿಶೀಲನೆ ಮಾಡಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಸುಮ್ಮನೆ ಕಚೇರಿಯಲ್ಲಿ AC ಹಾಕ್ಕೊಂಡು ಕುತ್ಕೊಳ್ಳೋದಲ್ಲ, AC ಕಾರಲ್ಲಿ ಓಡಾಡ್ದಂಗಲ್ಲ. ಬಂದ ಪುಟ್ಟ ಹೋದ ಪುಟ್ಟ, ರಿಪೇರಿ ಯಾವಾಗ ಮಾಡ್ತೀರಾ? ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ಓಕೆ ಅದೊಂದು ಡೀಟೇಲ್ಸ್ ತಗೊಳ್ತಾರೆ, ಅಷ್ಟೇ. ಸುದ್ದಿಯನ್ನು ತೋರಿಸ್ತಿದ್ದ ಹಾಗೆ ಸರಿ ಮಾಡಬೇಕಲ್ಲ, ಕೆಲಸ ಆಗಬೇಕಲ್ಲ. ಚಿತ್ರದುರ್ಗದ CK ಪುರ ಶಾಲೆ ಕಟ್ಟಡ ಶಿಥಿಲಾವಸ್ಥೆ, ಪ್ರಾಣ ಭೀತಿಯಲ್ಲೇ ಪಾಠವನ್ನು ಕೇಳ್ತಾ ಇದ್ದಾರೆ ಮಕ್ಕಳು. ದುರಸ್ತಿ ಮಾಡಿಸುವಂಥ ಭರವಸೆಯನ್ನು ಕೊಟ್ಟಿದ್ರು DDPI, ದುರಸ್ತಿಯನ್ನು ಮಾಡಿಸ್ತೀವಿ ಅಂತ ಭರವಸೆ ನೀಡಿ 2 ತಿಂಗಳಾಯಿತು. 2 ತಿಂಗಳಾದರೂ ಕೂಡ ಕೆಲಸ ಆಗಿಲ್ಲ. ಮಳೆ ಬಂದರೆ ಸೋರುತ್ತೆ, ಸೀಲಿಂಗ್ ಕಿತ್ತು ಬೀಳ್ತಾ ಇದೆ, ಬಿರುಕು ಬಿಟ್ಟಿದೆ ಶಾಲೆ ಕಟ್ಟಡದ ಗೋಡೆಗಳು. 3 ಕಟ್ಟಡಗಳಲ್ಲಿ 1 to 7th ಅಂದರೆ 1ರಿಂದ 7ನೇ ತರಗತಿ ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ. ಆಫೀಸ್ ಕಟ್ಟಡದಲ್ಲಿ ಮಕ್ಕಳನ್ನು ಕೂರಿಸಿ ಪಾಠವನ್ನು ಮಾಡಲಾಗ್ತಾ ಇದೆ. ಅಧಿಕಾರಿಗಳೇ, ಶಾಸಕರೇ, ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಳ್ರಿ. ನಾವೇನು ನಮ್ಮನೆಗೇನೋ ಕೇಳ್ತಾ ಇಲ್ಲ, ನಿಮ್ಮನೆಗೇನೋ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದಲ್ಲ. ಇರುವಂಥ ಅನುದಾನ ಯೂಸ್ ಮಾಡ್ಕೊಳ್ಳಿ, ಸರಿಯಾಗಿ ಕೆಲಸ ಮಾಡಿಕೊಡಿ. ಪಾಪ ಸರ್ಕಾರಿ ಶಾಲೆ ಹೋಗುವಂಥವ್ರು ಯಾರು? ಬಡವ್ರ ಮಕ್ಕಳು ಹೋಗ್ತಾ ಇದ್ದಾರೆ. ಇವಾಗ ಬಡವ್ರ ಮಕ್ಕಳನ್ನು ಕೂಡ ಪ್ರೈವೇಟ್ ಸ್ಕೂಲಿಗೆ ಯಾಕೆ ಸೇರಿಸ್ತಾ ಇದ್ದಾರೆ? ಕಷ್ಟನೋ ನಷ್ಟನೋ ಅಂತ, ಸಾಲ ಸೋಲನೋ ಅಂತ ನೋಡಿಕೊಂಡು ಯಾಕೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ ಅಂದರೆ ಇಂಥ ದುಸ್ಥಿತಿ ಇದೆ ಶಾಲೆಗಳಲ್ಲಿ. ಇಂಥ ದುಸ್ಥಿತಿ ಇಟ್ಕೊಂಡು ಯಾರು ತಾನೇ ಸೇರಿಸ್ತಾರೆ ಹೇಳಿ ತಮ್ಮ ಮಕ್ಕಳನ್ನ? ಪ್ರಾಣ ಪಣಕ್ಕಿಟ್ಟು ಸೇರಿಸ್ಬೇಕು ಅಷ್ಟೇ ಇಂಥ ಶಾಲೆಗಳಿಗೆ, ಕಿತ್ತೋದ್ ಶಾಲೆಗಳಿಗೆ. DDPI ಸಾಹೇಬರು ಬಂದು ಇಲ್ಲಿ ಸ್ಥಳ ಮಾಜೂರು ವೀಕ್ಷಣೆ ಮಾಡಿ ಈ ಕಸ ವಿಲೇವಾರಿಯನ್ನು ತೆಗ್ಸಾಕ್ತೀನಿ, ಮತ್ತು ಅತಿ ಶೀಘ್ರದಲ್ಲೇ ಬಿಲ್ಡಿಂಗು ಕೂಡ ನಾವು ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ಹೇಳಿದರು. ಇಲ್ಲಿ ಕಸನ ಮಾತ್ರ ತೆಗ್ಸಾಕಿದ್ದಾರೆ. ಈ ಬಿಲ್ಡಿಂಗನ್ನು ಯಾವುದೇ ರೀತಿಯಲ್ಲಿ ಕಾಮಗಾರಿ ರಿಪೇರಿ ವರ್ಕ್ ಯಾವುದೂ ಮಾಡಿಲ್ಲ. ಈ ನ್ಯೂಸ್ ಆದರೂ ಕೂಡ ಜಿಲ್ಲಾಡಳಿತ ಗಮನಕ್ಕೆ ಬಂದರೂ ಕೂಡ ಇದನ್ನು ಈ ಕೆಲಸ ಕಾರ್ಯನ ಕೈ ಹಾಕಿಲ್ಲ ಅಂತಂದೇಳಿ ಇವರು ಎಷ್ಟು ನಿರ್ಲಕ್ಷ್ಯ ತೋರ್ತಿದ್ದಾರೆ, ಬಡವ್ರ ಮಕ್ಕಳ ಮೇಲೆ ಎಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತಂದೇಳಿ ಇದರಲ್ಲೇ ಮೇಲ್ ರೂಪದಲ್ಲೇ ಕಾಣಿಸ್ತದೆ. ಮಕ್ಕಳಿಗೆ ಏನಾರ ಅನಾಹುತ ಆಗೋದಕ್ಕಿಂತ ಕೆಲಸ ಮಾಡಿಸ್ತೀವಿ, ಫಂಡ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿಗೆ ಬಂತು? ಅವರಿಗೆ ಇಲಾಖೆಯಿಂದ ಬರಬೇಕಲ್ಲ ಸರ್. ಯಾವುದೇ ಇಲಾಖೆಯಿಂದ ಬಂದರೂ ಕೂಡ ಫಸ್ಟ್ ಬಂದ ತಕ್ಷಣ ಈ ಶಾಲೆಗೆ ಫಸ್ಟು ನಾನು ಏನೇ ಬಂದರೂ ಕೂಡ ಇಲಾಖೆಯಿಂದ ಸ್ಯಾಂಕ್ಷನ್ ಮಾಡಿ ಫಸ್ಟು ರಿಪೇರಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನೋಡಮ್ಮ, ಫಸ್ಟ್ ನೀನು ಯಾವುದೇ ರೀತಿಯ ತೊಂದರೆ ಆಗದಂತೆ ಮಕ್ಕಳನ್ನ ಕಾಪಾಡಬೇಕಂತ ಎಲ್ಲ ಟೀಚರ್ಸ್ಗೂ ಹೇಳಿ. ಫಂಡ್ ಬಂತ? 13 ಲಕ್ಷ ಅನುದಾನ ಕೇಳಿ DDPI ವರದಿಯನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗೆ. DDPI ವರದಿ ಸಲ್ಲಿಕೆ ಮಾಡಿರುವಂಥದ್ದು ಅನುದಾನಕ್ಕೆ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. DDPI ಅನುದಾನಕ್ಕೋಸ್ಕರ ಕಾಯ್ತಾ ಇದ್ದಾರೆ. 13 ಲಕ್ಷ ಅನುದಾನವನ್ನು ಕೇಳಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ಅದು ಯಾವಾಗ ಕೊಡ್ತಾರೋ ಏನೋ ಜಿಲ್ಲಾಧಿಕಾರಿಗಳು. ಸರ್ಕಾರಿ ಶಾಲೆ ಅಲ್ವಾ, ಯಾರು ಕೇಳ್ತಾರೆ, ಹೆಂಗಿದ್ರು ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಸೈಲೆಂಟ್ ಆದರೆ ಮುಗ್ದೋಯ್ತು ಕತೆ. ಈ ಶಾಲೆಗೆ ಈಗಾಗಲೇ ಸಿಗಿಲಿಸ್ ಯೋಜನೆ ಅಡಿಯಲ್ಲಿ ನಾವು 13,61,000 ರೂಪಾಯಿ ಈಗಾಗಲೇ ಅನುಮೋದನೆ ಆಗಿದೆ. 9 ಕೊಠಡಿಗಳು ಮೈನರ್ ರಿಪೇರೀಸು ಮತ್ತು ಜೊತೆಗೆ ಕಾಂಪೌಂಡ್ ವಾಲ್ಸು, ಜೊತೆಗೆ ಫರ್ನಿಚರ್ಸು ಇವೆಲ್ಲವನ್ನು ಸೇರಿ ಆ ಶಾಲೆಗೆ 13,61,000 ರೂಪಾಯಿ ಮಂಜೂರಾಗಿದೆ. ಈಗೇನು ನಮ್ಮ ಮಾನ್ಯ DC ಸಾಹೇಬರ ಅಧ್ಯಕ್ಷತೆಯಲ್ಲಿ ಇದನ್ನು ಅನುಮೋದನೆ ತಗೊಂಡು PWD ಏಜೆನ್ಸಿ ಮುಖಾಂತರ ಶಾರ್ಟ್ಲಿ
ಟೆಂಡರ್ ಕರೀತಕ್ಕಂಥ ಕೆಲಸಗಳು ನಡೀತವೆ. ಜಿಲ್ಲಾಧಿಕಾರಿ